ಓಕೆ. ಸೊ ಈಗ ಏನಾದ್ರು ನಿಮ್ಗೆ ನೋಡುವಂತ ಕಂಟೆಸ್ಟೆಂಟ್ಗೆ ವೋಟಿಂಗ್ ಮಾಡೋ ಆಪ್ಷನ್ ಕೊಟ್ರೆ ಅವ್ರಿಗೇನಾ, ಇಲ್ಲ ಯಾರು ಬೇರೆ ಕಂಟೆಸ್ಟೆಂಟ್ ಇಲ್ಲ ಇವ್ರಿಗೆ ವೋಟ್ ಮಾಡ್ಬೇಕು ಅಂತ, ಬಿಕಾಸ್ ಜೆನ್ಯೂನ್ ಇದಾನೆ ಅಂತ ಅನ್ನೋದು? ಆಕ್ಚುಲಿ ಮ್ಯಾಮ್ ನಾನು ಯೋಚನೆ ಮಾಡಿಲ್ಲ ಯಾರಿಗೆ ವೋಟ್ ಮಾಡೋದು ಅಂತ. ಬಿಕಾಸ್ ಪ್ರತಿ ವಾರ ವ್ಯಕ್ತಿತ್ವ ಚೇಂಜ್ ಆಗ್ತಾನೇ ಇರುತ್ತೆ, ಬೇರೆ ಬೇರೆ ಕಲರ್ಸ್ ಬರ್ತಾನೆ ಇರುತ್ತೆ ಎವ್ರಿ ವೀಕು. ಸೊ ಈ ವೀಕು ನಾನು ನೋಡ್ಬೇಕಾ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ನೋಡಿದಾಗ ಇಟ್ ಮೈ ಟ್ರಾಮಟೈಸ್ ಮೀ. ನಾನು ಇರಬೇಕಿತ್ತು ಅನ್ನೋದು, ಆ ಒಂದು ಕೊರಗೋದು ಜಾಸ್ತಿ ಆಗಿಬಿಡುತ್ತೆ ಅನ್ಸುತ್ತೆ, ಭಯ ಆಗುತ್ತೆ. ಸೊ ಮೇ ಬಿ ನಾನು ಸದ್ಯಕ್ಕೆ ಯಾರನ್ನು ಯಾರಿಗೆ ವೋಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಲ್ಲ. ಬಟ್ ಮೇ ಬಿ ಡಿಸೈಡ್ ಮಾಡಬೇಕು ಅಂದರೆ ನೆಕ್ಸ್ಟ್ ಎಂಟೈರ್ ವೀಕ್ ನೋಡ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಫೇರ್ ಆಗಿ ವೋಟ್ ಮಾಡೋಣ ಅಂತ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ನಾನು ಸಪೋರ್ಟ್ ಮಾಡ್ತೀನಿ, ಐ ಲೈಕ್ ದಿಸ್ ಪರ್ಸನ್ ಅಂತಲ್ಲ, ಆಟದಲ್ಲಿ ಆಸ್ ಆಡಿಯನ್ಸ್ ನಾನು ನೋಡ್ಬಿಟ್ಟು ಫೇರ್ ಆಗಿ ವೋಟ್ ಮಾಡೋಣ ಅಂತ. ಸೊ ಕೊನೆಯದಾಗಿ ಟೆಲಿಕಾಸ್ಟ್ ಆದ್ರೆ ಅದು ಟೆಲಿಕಾಸ್ಟ್ ಹ್ಯಾಶ್ಟ್ಯಾಗ್ ಟೆಲಿಕಾಸ್ಟ್ ಆದ್ರೆ ಓಕೆ. ಸೊ ಒಟ್ನಲ್ಲಿ ಒಂದು ಬೇಸರ ಅಂತೂ ಇದೆ, ಆ ಬೇಸರ ಜೊತೆಗೆ ಖುಷಿ ಕೂಡ ಇದೆ. ಬಿಕಾಸ್ ಬಹಳಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ತಮ್ಮ ಪಾರ್ಟಿಸಿಪೇಟ್ ಮಾಡ್ರು ಅಂತ. ಒಂದಷ್ಟು ಇದ್ದಂಥ ಒಂದು ವಾರದಲ್ಲಿ ಇಷ್ಟು ಮಟ್ಟದ ರೆಕಗ್ನಿಷನ್ ಆಗಿರ್ಬೋದು, ಇಷ್ಟು ಮಟ್ಟದ ಪ್ರಶಂಸೆ ಆಗಿರೋದು ಬಹಳ ಕಷ್ಟ. ಬಿಕಾಸ್ ಪಾಸಿಟಿವ್ಕಿನ್ನ ನೆಗೆಟಿವ್ಗಳು ಜಾಸ್ತಿ ಆಚೆ ಬರುವಂಥ ಶೋನೇ ಬಿಗ್ ಬಾಸ್. ಬಟ್ ತಮ್ಮದು ಪಾಸಿಟಿವ್ ಥಿಂಗ್ ಬಂದಿದೆ. ಒಂದು ಕ್ವೆಶ್ಚನು, ಏನೋ ಒಂದು ನೆಗೆಟಿವ್ ಇಂದ ನಾನು ಬಿಗ್ ಬಾಸ್ ಇಂದ ಆಚೆ ಬಂದು ಕುತ್ಕೊಂಡಿದ್ದೀನಿ ಅನ್ನೋದಾದ್ರೆ ಯಾವ ನೆಗೆಟಿವ್ ಅಂತ? ಸ್ವಲ್ಪ ಹೊತ್ತಿಂದ ಇಂಟರ್ವ್ಯೂ ಮಾಡಿದ್ರಲ್ಲ, ಓಕೆ, ಆ ನೆಗೆಟಿವ್ ನನ್ನ ಜೊತೆ ಕಟ್ಕೊಂಡ್ ಬಂದಿದ್ದು ಮೋಸ್ಟ್ಲಿ. ಸೊ ಜಂಟಿ ಅನ್ನೋ ಕಾನ್ಸೆಪ್ಟೇ ನಿಮಗೆ ಹುಳು ಆಯ್ತು ಒಟ್ಟಾರೆ. ಸೊ ಯಾವ ಒಂದು ಪಾಸಿಟಿವ್ ಇಂದ ಬಿಗ್ ಬಾಸ್ ಮನೇಲಿ ಇದ್ದದ್ದಕ್ಕೆ ಇಷ್ಟೊಂದು ಟೆಕ್ಸ್ಟ್ಗಳು, ಇಷ್ಟೊಂದು ಪ್ರಶಂಸೆಗಳು ಬರ್ತಿದೆ? ಆಟ ಆಡಿಸ್ದೆ, ಮನಸ್ಫೂರ್ತಿ ಮಾತಾಡಿಸ್ದೆ. ನನ್ನ ಜೊತೆ ಮಾತಾಡಿದ್ ಕಮ್ಮಿ ಅಂತ ಹೇಳ್ತಾರೆ, ಬಟ್ ನನ್ನ ಜೊತೆ ಎಷ್ಟು ಮಾತಾಡ್ಸಿದ್ರು ಖುಷಿಯಾಗಿ ಮಾತಾಡ್ಸಿದ್ರು. ಮನೋರಂಜಿಸ್ದೆ, ಹಾಡ್ ಡೆಡಿಕೇಟ್ ಮಾಡಿದೆ, ಸಾಂಗ್ಸ್ ಹಾಡಿದೆ, ಡ್ಯಾನ್ಸ್ ಮಾಡಿದೆ, ಫ್ಲರ್ಟ್ ಮಾಡಿದೆ. ತುಂಬ ಇದೆ ಪಾಸಿಟಿವ್ಸ್, ತುಂಬ ಇದೆ. ನೆಗೆಟಿವ್ಸ್ ಕಮ್ಮಿ, ಪಾಸಿಟಿವ್ಸ್ ಜಾಸ್ತಿ. ಸೊ ಅವ್ರನ್ನ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಈ ತರ ಏನೇನೋ ಮಾಡ್ಬೇಕು ಅನ್ನೋಂಥ ಆಲೋಚನೆ ಇಟ್ಕೊಂಡು ಹೋಗಿಲ್ಲ, ಅಲ್ಲ ಬಂದಂತ ಇನ್ಸ್ಟೆಂಟ್ ಆಗಿ ಬಂದದ್ದು. ಮೋಸ್ಟ್ಲಿ ಸ್ಪಾಂಟೇನಿಯಸ್ ಆಗಿ ನಾನು ಮಾತಾಡೋದು. ನನ್ನಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ಅನ್ಸಿದಾಗ ನನ್ನಲ್ಲಿ ಏನು ಚೇಂಜ್ ಮಾಡ್ಕೊಳ್ಳೋದು ಬೇಕಿಲ್ಲ. ನಿಜವಾಗ್ಲೂ ನಂಗೆ ಜೆನ್ಯೂನ್ ಆಗಿ ಕೋಪ ಬಂದರೆ ಕೋಪ ಬರುತ್ತೆ, ಜೆನ್ಯೂನ್ ಆಗಿ ಬಂದರೆ ಬರುತ್ತೆ. ಸುಮ್ಮನೆ ಏನಕ್ಕೆ ಕೋಪ ಮಾಡ್ಕೋಬೇಕು? ಸೊ ಐ ಥಿಂಕ್ ಇಟ್ಸ್ ವೆರಿ ರ್ಯಾಂಡಮ್, ಇಟ್ಸ್ ನಾಟ್ ವರ್ತ್ ಇಟ್. ಓಕೆ. ಸೊ ಬಹಳ ಖುಷಿ ಆಯ್ತು ತಮ್ಮೊಟ್ಟಿಗೆ ಮಾತಾಡಿ. ಆಕ್ಚುಲಿ ನಿಮ್ಮನ್ನ ನಾವು ಬಿಗ್ ಬಾಸ್ ಮನೆಯಲ್ಲಿ ಬಹಳಷ್ಟು ನೋಡ್ತೀನಿ. ಪರ್ಸ್ನಲಿ ನಾನು ಅನ್ಕೊಂಡಿದ್ದೆ ಒಳ್ಳೆ ಕಂಟೆಸ್ಟೆಂಟ್ ಏನೋ ಮಾಡ್ತಾರೆ ಬಿಗ್ ಬಾಸ್ ಮನೇಲಿ ಅಂದ್ರೆ, ನಂಗೂ ಕೂಡ ಬೇಜಾರಾಯ್ತು ತಾವು ಆಚೆ ಬಂದಿದ್ದು. ಬಟ್ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್, ಬಿಕಾಸ್ ಎಷ್ಟೊಂದು ಜನ ತಮ್ಮನ್ನ ರೆಕಗ್ನೈಸ್ ಮಾಡಿದ್ದಾರೆ. ಅಫ್ಕೋರ್ಸ್ ನೀವು ರೆಕಗ್ನೈಸ್ ಪರ್ಸನಾಲಿಟಿನೇ, ಬಟ್ ಈಗ ಜಾಸ್ತಿ ಜನ ಮೆಚ್ಚಿದ್ದಾರೆ. ಹೌದು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಇದೇ ರೀತಿ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲೂ ಕಾಣಿಸ್ಕೊತೀನಿ, ಬಟ್ ಕಾಣಿಸ್ಕೊಂಡಾಗ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಸೊ ಅದೊಂದು ಚೇಂಜ್ ಮಾಡ್ತೀನಿ ನಾನು ಇನ್ಮೇಲಿಂದ. ಸೊ ಥ್ಯಾಂಕ್ ಯು ಮ್ಯಾಮ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿಸ್ಬಿಟ್ಟು. ವೆರಿ ಸ್ವೀಟ್, ವೆರಿ ಕೈಂಡ್ ಆಫ್ ಯು. ಇಂಟರ್ವ್ಯೂಸ್ ಎಲ್ಲ ನಾನು ಆ ಕಡೆಯಿಂದ ಮಾಡಿರೋದು ಮ್ಯಾಮ್, ಈ ಕಡೆಯಿಂದ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿರೋದೆಲ್ಲ ಅಭ್ಯಾಸ ಇಲ್ಲ ನನಗೆ. ಕೋಪದಲ್ಲಿದ್ದೀನಿ. ಚೆನ್ನಾಗಿದೆ, ಬಟ್ ಸದ್ಯಕ್ಕೆ ಐ ಆಮ್ ನಾಟ್ ಫೀಲಿಂಗ್ ವೆರಿ ಸ್ಪೆಷಲ್ ಅಬೌಟ್ ಇಟ್. ಚೆನ್ನಾಗಿದೆ ಸೀಟು, ಇಲ್ಲಿ ಕುತ್ಕೊಂಡು ಉತ್ತರ ಕೊಡೋಕ್ಕೆ ಚೆನ್ನಾಗಿದೆ. ನಾನು ಪ್ರಾಬ್ಲಿ ಒಂದು 2-3 ವಾರ ಎಕ್ಸ್ಟ್ರಾ ಇದ್ದು ಬಂದರೆ ಅದು ಇನ್ನೂ ಚೆನ್ನಾಗಿರ್ತಾ ಇತ್ತು ಏನೋ ಅಂತ. ಈಗ ಸದ್ಯಕ್ಕೆ ನಾನು ಉತ್ತರ ಕೊಡಬಲ್ಲೆ, ಬಟ್ ಬೇಸರ ಇದೆ ಸ್ವಲ್ಪ. ಓಕೆ, ಎಸ್. ಎನಿವೇಸ್, ನಿಮ್ಮ ಫ್ಯೂಚರ್ ವೆಂಚರ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ನಗಿಸಿ, ಮತ್ತಷ್ಟು ಒಳ್ಳೊಳ್ಳೆ ಕಾಂಟೆಂಟ್ನ ನೀಡಿ ಅಂತ ಹೇಳ್ತಾ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ತುಂಬ ಜೆನ್ಯೂನ್ ಆಗಿ ಈ ಒಂದು ವಾರದಲ್ಲೇ ಇಷ್ಟು ಪ್ರೀತಿ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಇಷ್ಟು ಮೆಸೇಜ್ಗಳು, ಇಷ್ಟು ಸೋ ಮೆನಿ ಸ್ವೀಟ್ ಮೆಸೇಜಸ್. ಮೆಂಟಲಿ ಸ್ವಲ್ಪ ಡೌನ್ ಆಗಿಬಿಡ್ತಾ ಇದ್ದೆ ನಾನು, ಥೆರಪಿಗೆಲ್ಲ ಹೋಗ್ಬೇಕು ನಾನು. ಬಟ್ ಈ ಮೆಸೇಜ್ಗಳನ್ನು ನೋಡ್ತಾ ಇದೇ ಸ್ವಲ್ಪ ಥೆರಪಿ ಆಗಿದೆ ನನಗೆ. ಸೊ ಧನ್ಯವಾದಗಳು. ಕ್ಷಮಿಸ್ಬಿಡಿ, ಆ ಟೆಲಿಕಾಸ್ಟಲ್ಲಿ ತೋರಿಸಿಲ್ಲ ನಿಮಗೆ, ಬಟ್ ಲೈವ್ ಇದರಲ್ಲಿ ತೋರಿಸಿದ್ರು. ಐ ಡೋಂಟ್ ನೋ ಹೌ ಟು ಬ್ರಿಂಗ್ ಇಟ್ ಬ್ಯಾಕ್, ಬಟ್ ಮೋಸ್ಟ್ಲಿ ನಾನು ಏನೇನು ಕಾಂಟೆಂಟ್ ಮಾಡಿದ್ನೋ ಪ್ರಾಬಬ್ಲಿ ನನ್ನ ಪೇಜಲ್ಲಿ ಹಾಕೊತೀನಿ. ಪ್ರಾಬ್ಲಿ ನೀವು ನೋಡ್ಬಿಟ್ಟು ಡಿಸೈಡ್ ಮಾಡ್ಬೋದು ಇದು ಇರಬೇಕಿತ್ತಾ ಇಲ್ವಾ ಟಿ ವಿನಲ್ಲಿ ಅಂತ. ಐ ವಿಲ್ ಬ್ರಿಂಗ್ ಇಟ್ ಬ್ಯಾಕ್. ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಸಿಗ್ತೀನಿ. ಐ ವಿಲ್ ಸ್ಟಿಲ್ ಎಂಟರ್ಟೈನ್ ಯು ಆಲ್. ಮನೋರಂಜಿಸ್ತೀನಿ. ನನ್ನ ಜೊತೆ ಇರಿ, ಟಚ್ಚಲ್ಲಿ ಇರಿ, ಸಾಕು. That's sweet. Thank you so much ನನ್ನ ಜೊತೆ ಇಷ್ಟೊತ್ತು ಕುತ್ಕೊಂಡು ಮಾತಾಡಿದ್ದಕ್ಕೆ. And meet you again soon. ಖಂಡಿತ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.